ನಮ್ಮ ಭಾರತೀಯ ರೈಲ್ವೆ ತನ್ನ ಎಲ್ಲ ರೈಲು ಪ್ರಯಾಣಿಕರಿಗೆ ಒಂದು ಹೊಸ ಗುಡ್ ನ್ಯೂಸ್ ಅನ್ನ ನೀಡಿದೆ. ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನೀವು ಹಿಂದೆಲ್ಲ ನೋಡಿರ್ತೀರಿ ಬಸ್ ಟಿಕೆಟ್ ಬುಕ್ ಮಾಡುವಾಗ ಈ ಸಿಸ್ಟಮ್ ಇತ್ತು. ಏನಪ್ಪಾ ಅಂದ್ರೆ, ನೀವು ಜರ್ನಿ ಮಾಡುವ ಅಂದ್ರೆ ಒಂದು ಡೇಟಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀರಿ. ಆ ಡೇಟಿಗೆ ನಿಮ್ದು ಜರ್ನಿ ಏನೋ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗ್ತೈತಿ, ಅಂದ್ರೆ ಮುಂದೂಡಲಾಗ್ತೈತಿ. ಮುಂದೂಡಲಾದ್ರೆ ನೀವು ಟಿಕೆಟ್ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇರ್ತಿದ್ದಿಲ್ಲ. ಅಂದ್ರೆ ನೀವು ಜರ್ನಿ ಯಾವ ಡೇಟಿಗೆ ಮುಂದೂಡಲಾಗಿತ್ತ ಆ ಡೇಟಿಗೆ ನೀವು ಟಿಕೆಟ್ ಅನ್ನ ಮಾಡಿಫೈ ಅಂದ್ರೆ ಡೇಟ್ ಅನ್ನು ಚೇಂಜ್ ಮಾಡ್ಕೊಳ್ಳೋ ಸಿಸ್ಟಮ್ ಇತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಲ್ದನ್ನ ನಿಮ್ಮ ಡೇಟ್ ಚೇಂಜ್ ಆಗಿತ್ತು. ಆ ಸಿಸ್ಟಮ್ ನಮ್ಮ ಭಾರತೀಯ ರೈಲ್ವೆದಲ್ಲಿ ಇಲ್ಲಾಗಿತ್ತು. ನಮ್ಮ ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಅನೌನ್ಸ್ ಮಾಡಿದರು. ಜನವರಿ 2026ರಿಂದ ಇದನ್ನ ಜಾರಿಗೆ ತರ್ತಂದರು. ಯಾವ ರೀತಿ ಅಂದ್ರೆ, ನೀವು ಟ್ರೈನ್ ಟಿಕೆಟ್ ಹಿಂದೆಲ್ಲ ಹೆಂಗ್ ಮಾಡ್ತಿದ್ರಿ ಅಂದ್ರೆ, ನಿಮ್ಮ ಒಂದು ಡೇಟಿಗೆ ಟಿಕೆಟ್ ಬುಕ್ ಮಾಡ್ಕೊಂಡ ತಕ್ಷಣ ಆ ಟಿಕೆಟ್ ಅನ್ನ ನಿಮ್ದು ಜರ್ನಿ ಕ್ಯಾನ್ಸಲ್ ಆಯ್ತು ಅಂದ್ರೆ ನೀವು ಮತ್ತೊಂದು ಡೇಟ್ಗೆ ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ಈ ಹಳಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ ಮತ್ತೆ ಹೊಸ ಟಿಕೆಟ್ ಬುಕ್ ಮಾಡ್ಕೋಬೇಕಾಗಿತ್ತು. ಆಮೇಲೆ ಟಿಕೆಟ್ ಕ್ಯಾನ್ಸಲೇಷನ್ ಚಾರ್ಜಸ್ ನಿಮ್ಗೆಲ್ಲ ಬೀಳ್ತಿತ್ತು. ಗ್ರಾಹಕರಿಗೆ ಈ ಹೊರೆಯನ್ನು ತಪ್ಪಿಸೋ ಸಲುವಾಗಿ ಈ ಒಂದು ಸಿಸ್ಟಮ್ ಅನ್ನ ಜನವರಿಯಿಂದ ತರತಾರ. ಅಂದ್ರೆ ನೀವು ಒಂದು ಡೇಟಿಗೆ ಟಿಕೆಟ್ ಬುಕ್ ಮಾಡ್ಕೊಂಡ್ರಿ, ಆ ಡೇಟ್ಗೆ ನಿಮ್ದು ಜರ್ನಿ ಕ್ಯಾನ್ಸಲ್ ಆಯಿತು, ಮುಂದೂಡಲಾಯ್ತು ಅಂದ್ರೆ ನೀವು ಆಟೋಮೆಟಿಕ್ ಆಗಿ ನೀವು ಡೇಟ್ ಅನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ನಿಮ್ಮ ಸೀಟನ್ನು ಉಳಿಸ್ಕೋಬಹುದು. ಯಾವುದೇ ಚಾರ್ಜಸ್ ಕಟ್ ಆಗಂಗಿಲ್ಲ. ನೀವು ಟಿಕೆಟ್ ಕ್ಯಾನ್ಸಲ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆದಷ್ಟು ಬೇಗ ಈ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗಲಿ. ಮತ್ತು ಜನವರಿಯಿಂದ ಸ್ಟಾರ್ಟ್ ಆಗತ್ತೆ ಹೇಳೋರು. ಸ್ಟಾರ್ಟ್ ಆದ ತಕ್ಷಣ ಮತ್ತೊಂದು ವಿಡಿಯೋದಾಗ ನಿಮ್ಗೆ ಹೆಂಗೆ ಏನು ಆಮೇಲೆ ಯಾವ ರೀತಿ ಡೇಟ್ ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ತಿಳಿಸ್ತಾನು.